ನಡುಬಾಡೆ ವಾರ್ತೆಗಳಿಗೆ ಸ್ವಾಗತ. ನಾನು ಚಾಮೆರ ಪ್ರಿಯಾ ದಿನೇಶ್. ಮುಖ್ಯಾಂಶಗಳು. ಕೊಡವ ಪರಂಪರೆಯ ಪವಿತ್ರ ಪುತ್ತರಿ ನಮ್ಮೆ ಈ ಬಾರಿ ಡಿಸೆಂಬರ್ 4ರಂದು ನಿನ್ನೆಯಿಂದ ಪ್ರಾರಂಭವಾಗಿರುವ ದೇಶಕಟ್ಟು ಸರ್ವರು ಪಾಲಿಸುವಂತೆ ಪ್ರಾರ್ಥನೆ. ಕೊಡವ ಬೈರೇಸ್ ಕೋವಿ ಹಕ್ಕು ರಕ್ಷಣೆಗೆ ಬದ್ಧ ಸಂಸದ ಯದುವೀರ್ ಅಭಯ. ಇಂದು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಸಮಾರೋಪ ಸಮಾರಂಭ. ವಿಶ್ವ ಪರಂಪರಾ ಸಪ್ತಾಹಕ್ಕೆ ಸಂಸದ ಯದುವೀರ್ ಚಾಲನೆ. ನಾಟಿ ಕೋಳಿ ಮರಿ ಪಡೆಯಲು ಅರ್ಜಿ ಆಹ್ವಾನ. ವಿರಾಜಪೇಟೆ ಕಾವೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪೋಷಕ ಶಿಕ್ಷಕರ ಸಭೆ. ವಾರ್ತೆಗಳ ವಿವರ. ಕೊಡವ ಪರಂಪರೆಯ ಪವಿತ್ರ ಪುತ್ತರಿ ನಮ್ಮೆಯು ಈ ಬಾರಿ ಡಿಸೆಂಬರ್ 4ರಂದು ನಡೆಯಲಿದೆ ಎಂದು ಕುಲದೇವ ಮಳೆದೇವ ಎಂದೇ ಖ್ಯಾತಿವೆತ್ತ ಸುಬ್ರಾಯ ಈಶ್ವರ ಇಗ್ಗುತಪ್ಪನ ಅಮ್ಮಂಗೇರಿ ಕಣಿಯ ಕವಡೆ ಹಾಕಿ ನುಡಿದಂತೆ ನಿರ್ಧರಿಸಲಾಗಿದೆ ಎಂದು ದೇವತಕ್ಕರು ತಿಳಿಸಿದ್ದಾರೆ. ಅಂದು ಸಂಜೆ ದೇವಪೋದು ರಾತ್ರಿ 8-10 ಗಂಟೆಗೆ ನೆರೆ ಕಟ್ಟುವೋ, 9-10 ಗಂಟೆಗೆ ಕದಡುಪೋ, 10-10ಕ್ಕೆ ಫಲಾರ ಸ್ವೀಕಾರ ನಡೆದರೆ ನಾಡಪೌದುನ ಭಾಗವಾಗಿ ದೇಶದ ಎಲ್ಲ ಭಕ್ತಾದಿಗಳು ತಮ್ಮ ಮೂಲ ಪದ್ಧತಿಯಂತೆ ಡಿಸೆಂಬರ್ 4ರ ರಾತ್ರಿ 8:40ಕ್ಕೆ ನೆರೆ ಕಟ್ಟಿ 9:40ಕ್ಕೆ ಕದಡುಪೋ, 10:40ಕ್ಕೆ ಫಲಾರ ಸ್ವೀಕಾರ ಮಾಡುವಂತೆ ತೀರ್ಮಾನ ಮಾಡಲಾಗಿದ್ದು, ಈ ಬಾರಿಯ ಕೃತಿಕಾ ನಕ್ಷತ್ರವು ಡಿಸೆಂಬರ್ 4ನೇ ಮಧ್ಯಾಹ್ನ 3 ಗಂಟೆಯಿಂದ 5ನೇ ಮಧ್ಯಾಹ್ನ 12 ಗಂಟೆಯವರೆಗೆ ಗೋಚರಿಸಲಿದೆ ಎಂದು ಅಮ್ಮಂಗೇರಿ ಕಣಿಯರ ಜ್ಯೋತಿಷ್ಯ ಆಧರಿಸಿ ಪ್ರಕಟಣೆ ತಿಳಿಸಿದೆ. ಪುತ್ತರಿಯ ಕಾರಣ ನಿನ್ನೆ ಆದಿಸ್ಥಾನ ಮಲ್ಮದಲ್ಲಿ ದೇಶಕಟ್ಟು ಬಿದ್ದಿದ್ದು, ಸರ್ವರು ಕಟ್ಟುಪಟ್ಟಣಿ ಅನುಸಾರ ನಡೆದು ಇಗ್ಗುತಪ್ಪನ ಕೃಪೆಗೆ ಪಾತ್ರರಾಗಿ ವೃದ್ಧಿ ಸಮೃದ್ಧಿ ಹೊಂದುವಂತಾಗಲಿ ಎಂದು ತಕ್ಕ ಮುಕ್ಕಟರು ಪ್ರಾರ್ಥಿಸಿದ್ದಾರೆ. ಕೊಡವ ಬೈರೇಸ್ ಮತ್ತು ಜಮ್ಮ ಹಿಡುವಳಿದಾರರ ಕೋವಿ ಹಕ್ಕನ್ನು ಕಾಪಾಡಲು ತಾನು ಬದ್ಧವಾಗಿದ್ದು, ಕೇಂದ್ರ ಸರ್ಕಾರದಿಂದ ವಿನಾಯಿತಿ ಹಕ್ಕಿಗೆ ಯಾವುದೇ ಅಡಚಣೆ ಆಗದಂತೆ ಕ್ರಮ ವಹಿಸುವುದಾಗಿ ಕೊಡಗು ಮೈಸೂರು ಸಂಸದ ಮಹಾರಾಜ ಯದುವೀರ್ ಒಡೆಯರ್ ಅವರು ಅಭಯ ನೀಡಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಜಿಲ್ಲಾ ಕೇಂದ್ರ ಗ್ರಂಥಾಲಯ ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ 2025ರ ಸಮಾರೋಪ ಸಮಾರಂಭವು ಇಂದು ಮಧ್ಯಾಹ್ನ 12 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ನಡೆಯಲಿದೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯು ಪ್ರತಿ ವರ್ಷ ರಾಜ್ಯಾದ್ಯಂತ ನವೆಂಬರ್ 14ರಿಂದ 20ರವರೆಗೆ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಆಚರಿಸುತ್ತಾ ಬಂದಿದ್ದು, ಇದರನ್ವಯ ಕೊಡಗು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕಚೇರಿಯಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಸಮಾರೋಪ ಸಮಾರಂಭ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮುಖ್ಯ ಗ್ರಂಥಾಲಯಾಧಿಕಾರಿ ಸುರೇಖಾ ಅವರು ತಿಳಿಸಿದ್ದಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಾಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖಾ ವತಿಯಿಂದ ನವೆಂಬರ್ 25ರವರೆಗೆ ನಡೆಯುವ ವಿಶ್ವ ಪರಂಪರಾ ಸಪ್ತಾಹ ಹಾಗೂ ಶಾಶ್ವತ ಛಾಯಾಚಿತ್ರ ಪ್ರದರ್ಶನ ಗ್ಯಾಲರಿ ಸಹಿತ ವ್ಯಾಖ್ಯಾನ ಕೇಂದ್ರವನ್ನು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಲನೆ ನೀಡಿದರು. ಕೊಡಗು ಜಿಲ್ಲೆಗೆ ತನ್ನದೇ ಆದ ಇತಿಹಾಸವಿದ್ದು, 1600 ವರ್ಷಗಳ ಹಿಂದೆಯೇ ಕೊಡಗನ್ನು ಹಲವರು ಆಡಳಿತ ಮಾಡಿದ್ದು, ಕೊಡಗಿನ ಇತಿಹಾಸ, ಪರಂಪರೆ ಮತ್ತು ಸಂಸ್ಕೃತಿ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತಾಗಬೇಕು. ಕೊಡಗಿನ ಇತಿಹಾಸ, ಸಂಸ್ಕೃತಿ, ಪರಂಪರೆ, ಕಲೆಗಳು ಶ್ರೀಮಂತಿಕೆಯನ್ನು ಹೊಂದಿದ್ದು, ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವಂತಾಗಬೇಕು. ಆ ನಿಟ್ಟಿನಲ್ಲಿ ಕೋಟೆಯಲ್ಲಿ ಇತಿಹಾಸದ ಪಾರಂಪರಿಕ ಛಾಯಾಚಿತ್ರ ಪ್ರದರ್ಶನ ಮತ್ತಿತರ ಕಲಾ ಚಟುವಟಿಕೆಗಳು ನಡೆಯುವಂತಾಗಬೇಕು ಎಂದು ಸಂಸದರು ಹೇಳಿದರು. ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳ ನಿಯಮಿತ ಮೈಸೂರು ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ 2025-26ನೇ ಸಾಲಿನಲ್ಲಿ ಗ್ರಾಮೀಣ ರೈತ ಮಹಿಳೆಯರಿಗೆ 5 ವಾರದ ನಾಟಿ ಕೋಳಿ ಮರಿ ವಿತರಿಸಲು ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಹಾಗೂ ಹೆಚ್ಚಿನ ಮಾಹಿತಿಗೆ ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಮಡಿಕೇರಿ 9449083876 ಇವರನ್ನು ಸಂಪರ್ಕಿಸುವಂತೆ ಕೋರಿದೆ. ಅರ್ಜಿಗಳನ್ನು ಡಿಸೆಂಬರ್ 4ರೊಳಗೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಸಲ್ಲಿಸುವಂತೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆಗಳು ಇಲಾಖೆಯ ಉಪನಿರ್ದೇಶಕರಾದ ಲಿಂಗರಾಜ ದೊಡ್ಡಮನಿ ಅವರು ತಿಳಿಸಿದ್ದಾರೆ. ಕಾವೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ 19/11/2025ನೇ ಬುಧವಾರ ಪೋಷಕ ಶಿಕ್ಷಕರ ಸಭೆ ಅಧ್ಯಾಪಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಕೃಪಾ ಚಂಗಪ್ಪ, ಸಂಚಾಲಕಿ ಶ್ರೀಮತಿ ಕೆಪಿ ಗಾಯತ್ರಿ, ಕಾವೇರಿ ಎಜುಕೇಷನ್ ಸೊಸೈಟಿ ನಿರ್ದೇಶಕ ಕೆಪಿ ಅಚ್ಚಯ್ಯ ಸೇರಿದಂತೆ ಉಪನ್ಯಾಸಕರು, ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಇಲ್ಲಿಗೆ ನಡುಬಾಡೆ ವಾರ್ತೆ ಮುಕ್ತಾಯವಾಯಿತು. ಶುಭ ದಿನ.